ಮತ್ತು ಈಗ ನಮ್ಮ 12ನೇ ಶತಮಾನದ ಮಹಾಸಂತ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಅಲ್ಲಮ ಪ್ರಭುವಿನ ಹೆಸರನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಿಕಾರಿಪುರದವರಾದಂಥ ಅಲ್ಲಮ ಪ್ರಭುವರ ಹೆಸರನ್ನು ಫ್ರೀಡಮ್ ಪಾರ್ಕ್ಗೆ ಇಟ್ಟರು. ಅದರಲ್ಲಿ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರದ್ದು ಭಾಳ ದೊಡ್ಡ ಪಾತ್ರ ಇದೆ. ಇವತ್ತು ಅವರ ಸಾಧನೆಗಳನ್ನ ವರ್ಣಿಸ್ತಾ ಹೋಗ್ತಾ ಇದ್ದರೆ ಈಗಲೂ ಬಡ್ಜೆಟಲ್ಲಿ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಾ ಇದೆ, ಏನು ಮಾಡೋದು ಅಂತ ಪ್ರತಿಪಕ್ಷದವ್ರು ಮಾತಾಡ್ತಿದ್ರು ಸಹ. ಫಾರ್ ಯುವರ್ ಇನ್ಫಾರ್ಮೇಷನ್ ನನ್ನ ಹತ್ರ ವಿತ್ ಡೇಟಾ ಇದೆ. ಸಾಹೇಬ್ರ ಅಧಿಕಾರಕ್ಕೆ ಬಂದ ಮೇಲೆ ನಾನು ಮೊನ್ನೆನೂ ಸೆಷನಲ್ಲಿ ಸಾಹೇಬ್ರು ಒಂದು ಪ್ರಶ್ನೆ ಕೇಳಿದ್ದೆ. 125 ಕೋಟಿ ವೆಚ್ಚದಲ್ಲಿ ಒಂದು ಜೊತೆ ಶೂಸು 2 ಜೊತೆ ಸಾಕ್ಸ್ ಕೊಡ್ತಿದ್ರು, ಈಗ ಮತ್ತೊಂದು ಜೊತೆಗೂ ಯೋಚನೆ ರೈಸ್ ಮಾಡ್ತೀವಿ ಅಂತ. ಮತ್ತು ಕೌನ್ಸಿಲಿಂಗು ಇವತ್ತು 30,000 ಜನ ಟೀಚರ್ಸು ಕೌನ್ಸಿಲಿಂಗ್ ಮುಖಾಂತರ ಅಚ್ಚುಕಟ್ಟಾಗಿ ಅವ್ರಿಗೆ ಸಹಕಾರಿ ಆಗೋ ಥರ ಶಿಕ್ಷಣ ಕ್ಷೇತ್ರದಲ್ಲಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಮತ್ತು 6,601 ಕೊಠಡಿಗಳನ್ನು ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿರ್ಮಾಣ ಮಾಡಲು ಅನುದಾನ ಕೊಟ್ಟಿದ್ದಾರೆ ನಮ್ಮ ಸಾಹೇಬರು. ಇವತ್ತು ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಅಂತ ಪ್ರತಿಪಕ್ಷದವ್ರು ವಾದಿಸ್ತಿರ್ಬೇಕಾದ್ರೆ ಇಷ್ಟು ಅನುದಾನ ಕೊಟ್ಟಿದ್ದಾರೆ. ಮತ್ತು ಇವತ್ತು 8,325 ಕೊಠಡಿಗಳನ್ನು ಅದರ ದುರಸ್ತಿ ಕಾಮಗಾರಿಗೆ ನಮ್ಮ ಸಾಹೇಬರು ಅಲಾಟ್ ಮಾಡಿದ್ದಾರೆ. ಖಂಡಿತವಾಗೂ ಇವೆಲ್ಲ ಹೇಳ್ತಾ ಹೋದರೆ ಒಂದು ಪ್ರೈಮರಿ ಮತ್ತು ಹೈಯರ್ ಎಜುಕೇಷನ್ಗೆ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರದ್ದು, MC ಸುಧಾಕರ್ದು ಒಳ್ಳೆ ಕೊಡುಗೆ ಇದೆ. ವಿಶೇಷವಾಗಿ ನಮ್ಮ ಬೇಲೂರು ಗೋಪಾಲಕೃಷ್ಣ ಸರ್ನ, ಸಂಗಮೇಶ್ವರ್ ಸರ್ ಅವ್ರನ್ನ ಅಭಿನಂದಿಸ್ತೇನೆ. ಶಿವಮೊಗ್ಗ ಜನತೆ ನಮ್ಮನ್ನು ಆಶೀರ್ವದಿಸಿದ್ದಕ್ಕೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಸರ್.